ದಯವಿಟ್ಟು ಕನ್ನಡ ಬಂಧುಗಳೇ ಗಮನಿಸಿ, ಹಿಂದೂ ಅನ್ನುವ ಶಬ್ದವನ್ನ ನಮ್ಮ ಯಾವ ಪುರಾತನರು ಎಲ್ಲೂ ಹೇಳಿಲ್ಲ. ಕೆಂಪೇಗೌಡ ಕೂಡ ಹೇಳಿಲ್ಲ. ಇತ್ತೀಚೆಗೆ ಯಾವಾಗ ಬ್ರಿಟಿಷರು ಈ ದೇಶಕ್ಕೆ ಬಂದ್ರೋ ಅಲ್ಲಿಂದ ಆಚೆಗೆ ಹಿಂದೂ ಅನ್ನೋ ಶಬ್ದ ಬಹಳವಾಗಿ ಚಾಲ್ತಿಗೆ ಬಂದಿದೆ. ಅದಕ್ಕೆ ಮೊದಲಿಲ್ಲ. ಹಿಂದೂ ಅಂತ ನಮ್ಮನ್ನ ನಾವು ಕರ್ಕೊಂಡ್ರೆ ಒಂದು ಆ ಶಬ್ದದ ಅರ್ಥದ ಪ್ರಕಾರ ನಾವೆಲ್ಲರೂ ಅವಮಾನಕ್ಕೊಳಗಾಗ್ತೀವಿ, ಅಥವಾ ಹಿಂದೂ ಧರ್ಮ ಅಂತ ಹೇಳುವ ಧರ್ಮದಲ್ಲಿರುವ ಪುರೋಹಿತಶಾಹಿ ವರ್ಗ, ಯಾರು ಬ್ರಾಹ್ಮಣ ವರ್ಗ ಅಂತ ಇದೆ, ವರ್ಣಾಶ್ರಮ ಧರ್ಮದ ಪ್ರಕಾರ ಮೇಲ್ಗಡೆ ಇದ್ದಾರೆ, ಅವರಿಗೆ ಗುಲಾಮರಾಗಿ ನಾವು ಬದುಕಬೇಕಾಗ್ತದೆ. ದಯವಿಟ್ಟು ಆ ಹಿಂದುತ್ವದ ಚೌಕಟ್ಟಿನಿಂದ ಹೊರಗಡೆ ಬನ್ನಿ. ಅಥವಾ ಹಿಂದೂಗಳು ಅಂತ ಅಭಿಮಾನದಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದೇ ಆದ್ರೆ ಬ್ರಾಹ್ಮಣರನ್ನ ಹಿಂದುತ್ವದಿಂದ ಹೊರಗಡೆ ಇಡಿ. ಇದಾಗದೇ ಇದ್ರೆ ನಮ್ಮ ಜೀವನವೇ ಸಂಕಷ್ಟಕ್ಕೆ ಗುರಿಯಾಗುತ್ತೆ. ಕಳೆದ 50-60 ವರ್ಷಗಳಿಂದೀಚೆಗೆ ನಾವೆಲ್ಲ ಎಲ್ಲೋ ಹಳ್ಳಿಗಳಲ್ಲಿದ್ದಂಥ ತಳ ಸಮುದಾಯದ ಜನಗಳು ಅತ್ಯಂತ ಕಷ್ಟಪಟ್ಟು ವಿದ್ಯೆ, ಉದ್ಯೋಗ, ಅಲಂಕಾರ ಇವೆಲ್ಲ ಪಡ್ಕೊಂಡಿದ್ದೀವಿ. ನಮ್ಮ ಅಪ್ಪನಿಗಿರ್ಲಿಲ್ಲ, ನಮ್ಮ ತಾತನಿಗಿರ್ಲಿಲ್ಲ, ನಮ್ಮ ಮುತ್ತಾತನಿಗಿರ್ಲಿಲ್ಲ. ಇದನ್ನ ನೋಡಿ ಅವರು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ನಮ್ಮ ಗುಲಾಮರಾಗಿದ್ರು ಇವರು. ನಮ್ಮ ಚಪ್ಪಲಿ ಹೊಲಿತಾ ಇದ್ರು, ನಮಗೆ ಅಕ್ಕಿ ರಾಗಿ ಬೆಳ್ಕೊಡೋರು, ತರಕಾರಿ ಬೆಳ್ಕೊಡೋರು, ನಮಗೆ ಬಟ್ಟೆ ನೇಯ್ದುಕೊಡೋರು, ಚೌರ ಮಾಡ್ತಾ ಇದ್ರು. ಆಮೇಲೆ ನಮಗೆ ಬೇಕಾದ ಎಲ್ಲಾ ಗುಲಾಮಗಿರಿಯ ಕೆಲಸಗಳನ್ನು, ಸೇವೆಗಳನ್ನು ಮಾಡ್ತಾ ಇದ್ರು. ಇಂಥವ್ರು ಇವತ್ತು ಬಹಳ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟವರಲ್ಲ ಅನ್ನುವಂತ ಒಂದು ಆತಂಕ ಅವರಲ್ಲಿದೆ. ಅದಕ್ಕಾಗಿ ಅವರು ಹಿಂದೂ ಶಬ್ದವನ್ನು ಬಳಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬ್ರಿಟಿಷರು ಇನ್ಯಾವುದೋ ಕಾರಣಕ್ಕಾಗಿ ಅವರು ಬಳಸಿದ್ರೆ, ಇವರು ತಮ್ಮ ಸ್ವಾರ್ಥಕ್ಕಾಗಿ, ಇವತ್ತಿನ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಹಿಂದುತ್ವದ ಭ್ರಮೆಯಿಂದ ಹೊರಗಡೆ ಬನ್ನಿ. ಅಥವಾ ಹಿಂದೂಗಳೇ ಅಂತ ಹೇಳುವುದಾದರೆ ಬ್ರಾಹ್ಮಣರನ್ನು, ಬ್ರಾಹ್ಮಣ್ಯವನ್ನು, ಬ್ರಾಹ್ಮಣತ್ವವನ್ನ ಹಿಂದುತ್ವದಿಂದ ಹೊರಗಡೆ ಇಡುವ ಪ್ರಯತ್ನವನ್ನ ಮಾಡಿ. ಬುದ್ಧಿವಂತರಾದವರು, ಜ್ಞಾನಿಗಳಾದವರು ಹೇಳುವಂತ ಮಾತುಗಳನ್ನಾದರೂ ನಾವು ಅಲ್ಪ ಸ್ವಲ್ಪವಾದರೂ ಕೇಳಬೇಕು. ಯಾವ್ಯಾವ ಚುಲ್ಟಾ ಪಲ್ಟಾಗಳೆಲ್ಲ ಹೇಳುವ ಮಾತುಗಳನ್ನ ಕೇಳಿ ನಮ್ಮನ್ನ ನಾವು ಈ ರೀತಿಯಾಗಿ ಬಲಿ ಕೊಟ್ಕೊಳ್ಳೋದಿದೆಯಲ್ಲ, ಇದು ತಪ್ಪಾಗುತ್ತೆ. ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ತುಂಬಾ ಬಹಳ ದೊಡ್ಡ ಕೆಟ್ಟ ಭವಿಷ್ಯ ಕಾದಿರುವುದು ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ.